ತೀರ್ಥಹಳ್ಳಿ ಶೃಂಗೇರಿ ಪ್ರಮುಖ ರಸ್ತೆ ಪ್ರತಿ ವರ್ಷ ಹಣ ಸುರಿತಾರೆ, ರಸ್ತೆ ಮಾತ್ರ ಗುಂಡಿಗಳ ಕೂಪವಾಗ್ತಾ ಇದೆ. ಇದು ಅಭಿವೃದ್ಧಿಯ ಮಾದರಿಯಲ್ಲ, ಸಾರ್ವಜನಿಕರ ಹಣಕ್ಕೆ ಆಗ್ತಾ ಇರುವಂತಹ ಘೋರ ಅನ್ಯಾಯ. ಊರಲ್ಲಿ ಇದೀವಿ ಅಂತ ನಮಗೆ ನಾಚಿಕೆ ಆಗ್ತದೆ. ಕ್ಷೇತ್ರದ ಅಧಿಕಾರಿಗಳೇ ನಿದ್ರೆ ಮಾಡ್ತಿದ್ದಾರೆ. ಮಕ್ಕಳಿಗೆ ಈಜಾಡಕ್ಕೆ ಮತ್ತು ನಮ್ಮ ಮಕ್ಕಳಿಗೆ ದೋಣಿ ಬಿಡಕ್ಕೆ ಇಂಥದ್ದಕ್ಕೆಲ್ಲ ಯೂಸ್ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ಥರ ರಸ್ತೆಗಳನ್ನೆಲ್ಲ ಮಾಡಿಟ್ಟಿದ್ದಾರೆ. ಪ್ರತಿಯೊಬ್ಬ MLAಗಳಿಗೂ ಅದೊಂದು ಅಸಡ್ಡೆ, ಕೊಪ್ಪ ಅನ್ನೋ ಥರ ಅಸಡ್ಡೆ. ಪ್ರತಿ ವರ್ಷ ರಸ್ತೆ ದುರಸ್ತಿ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ, ಕಾಮಗಾರಿ ಮಾಡ್ತಾರೆ, ಬಿಲ್ ಮಾಡ್ತಾರೆ, ಹಣನೂ ಪಾವತಿಯಾಗುತ್ತೆ. ಆದರೆ ಕೆಲವೇ ದಿನಗಳಲ್ಲಿ ಮತ್ತೆ ಅದೇ ಹೊಂಡಗುಂಡಿ. ಜನರಿಗೆ ತೆರಿಗೆ ಹಣದಲ್ಲಿ ರಸ್ತೆ ಮಾಡಿಸುವ ಅಧಿಕಾರಿಗಳಿಗೆ ಈ ರಸ್ತೆಯ ಸ್ಥಿತಿ ಕಾಣಿಸ್ತಾ ಇಲ್ವಾ? ಹಾಯ್, ಹಲೋ, ನಮಸ್ಕಾರ. ನಾನು ವೀಕ್ಷಕರೇ, ನಾವಿವತ್ತು ಕೊಪ್ಪದ ಮುಖ್ಯ ರಸ್ತೆಯಲ್ಲಿದ್ದೀವಿ. ಒಂದು ಮುಖ್ಯ ರಸ್ತೆ ಶೃಂಗೇರಿ ಹಾಗೇನೆ ತೀರ್ಥಹಳ್ಳಿಗೆ ಹೋಗುವಂತಹ ರಸ್ತೆ ಇದು. ಈ ರಸ್ತೆಯಲ್ಲಿ ಇವತ್ತು ಯಾಕಿದೆ ಅಂತಂದ್ರೆ, ರಸ್ತೆಯಲ್ಲಿ ಹೊಂಡ ಗುಂಡಿಗಳು ತುಂಬಿದಂತಹ ರಸ್ತೆ. ಪ್ರಯಾಣಿಕರಿಗೆ ಪ್ರತಿನಿತ್ಯ ಸಂಚರಿಸುವಂತಹ ಪ್ರಯಾಣಿಕರಿಗೆ ಈ ರಸ್ತೆಯಲ್ಲಿ ಹೋಗೋದು ಕಷ್ಟ ಆಗ್ತಾ ಇದೆ. ಕೆಲವೊಮ್ಮೆ ಆಕ್ಸಿಡೆಂಟ್ ಕೂಡ ಆಗ್ತಾ ಇದೆ. ಮಳೆಗಾಲದಲ್ಲಿ ಹೊಂಡ ಬೀಳುತ್ತೆ, ಆದ್ರೆ ಬೇಸಿಗೆಯಲ್ಲಿ ಇದು ಪ್ಯಾಚ್ ಆಫ್ ವರ್ಕ್ ಮಾಡ್ತಾರೆ. ಕೋಟ್ಯಾಂತರ ರೂಪಾಯಿ ಖರ್ಚನ್ನ ಮಾಡ್ತಾರೆ. ಇದು ಪಟ್ಟಣ ಪಂಚಾಯಿತಿ ಅಡಿಯಲ್ಲಿ ಇರುತ್ತೆ. ಕೋಟ್ಯಾಂತರ ರೂಪಾಯಿ ಪ್ರತಿ ವರ್ಷನೂ ಕೂಡ ಖರ್ಚು ಮಾಡಿ ಪ್ಯಾಚ್ ಆಫ್ ಮಾಡ್ತಾರೆ. ನಮ್ಮ ಸಾರ್ವಜನಿಕರ ಹಣ. ಆದ್ರೂ ಕೂಡ ಅಷ್ಟು ಹಣ ಖರ್ಚು ಮಾಡಿದ್ರು ಕೂಡ ಮಳೆಗಾಲ ಅದೇ ದುಸ್ಥಿತಿ, ಅದೇ ಪರಿಸ್ಥಿತಿ. ಇದು ನಮ್ಮ ಸಾರ್ವಜನಿಕರಿಗೆ ಇಷ್ಟು ಅನಾನುಕೂಲ ಆಗ್ತಾ ಇದೆ ಅಂತಂದ್ರೆ ಪ್ರತಿನಿತ್ಯ ಓಡಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಈ ಒಂದು ರಸ್ತೆಯ ಗುಂಡಿಗಳಲ್ಲಿ ಎಷ್ಟು ನೀರು ನಿಂತಿದೆ. ರಸ್ತೆಗಳಲ್ಲಿ ಹೋಗುವಂತ ಸಂಚರಿಸುವಂತ ವೆಹಿಕಲ್ಗಳು ಯಾವ ರೀತಿಯಾಗಿ ಹೋಗ್ತಾ ಇದೆ ಅಂತ ನೋಡ್ಬೋದು. ಮಳೆ ಬಂದ್ರೆ ರಸ್ತೆ ಹಾಳಾಗೋದು ಹೊಸದಲ್ಲ, ಆದ್ರೆ ಪ್ರತಿ ವರ್ಷ ಇದೇ ಕತೆ ಮುಂದುವರಿತಾ ಇದ್ರು ಶಾಶ್ವತ ಪರಿಹಾರ ಕೊಡದೇ ಇರೋದು ಅಧಿಕಾರಿಗಳ ನಿರ್ಲಕ್ಷ್ಯದ ಪರಮಾವಧಿ ಅಂತಾನೆ ಹೇಳ್ಬಹುದು. ರಸ್ತೆ ಕಾಮಗಾರಿಯ ಗುಣಮಟ್ಟ ಕಳಪೆಯಾಗಿದ್ದರೆ ಪರಿಶೀಲನೆ ಮಾಡೋದು ಯಾವಾಗ? ಇದು ನಮ್ಮ ಕೊಪ್ಪದ ಸುಂದರ ರಸ್ತೆಗಳಿದು ಯಾಕೆ ದುರಸ್ತಿ ಆಗಿಲ್ಲ ಅಂತೇಳಿ ನಾನು ಯೋಚನೆ ಮಾಡ್ತಿದ್ದೆ. ನನಗೆ ಇವಾಗ ಗೊತ್ತಾಗ್ತದೆ, ಇದು ಬ್ರಿಟಿಷ್ ಕಾಲದ ರಸ್ತೆ. ಇದು ಪುರಾತತ್ವ ಇಲಾಖೆ ಅಡಿಗಡೆ ಬರುತ್ತೆ. ಹಾಗಾಗಿ ಇದನ್ನು ದುರಸ್ತಿ ಮಾಡಿಲ್ಲ. ಇಲ್ಲಾಂದ್ರೆ ಇಷ್ಟೊತ್ತಿಗೆಲ್ಲ ಇದನ್ನ ಫಾರಿನ್ ಲೆವೆಲ್ಗೆ ಇದನ್ನ ರೆಡಿ ಮಾಡಿಬಿಡ್ತಿದ್ರು. ಅದೊಂದೇ ಉದ್ದೇಶಕ್ಕೆ ಇದನ್ನ ಹಿಂಗೆ ಇಟ್ಕೊಂಡಿದ್ದಾರೆ. ಮತ್ತೆ ನಮ್ಮ ಮಕ್ಕಳಿಗೆ ಈಜಾಡಕ್ಕೆ ಮತ್ತು ನಮ್ಮ ಮಕ್ಕಳಿಗೆ ದೋಣಿ ಬಿಡಕ್ಕೆ ಇಂಥದ್ದಕ್ಕೆಲ್ಲ ಯೂಸ್ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ಥರ ರಸ್ತೆಗಳನ್ನೆಲ್ಲ ಮಾಡಿಟ್ಟಿದ್ದಾರೆ. ಅಧಿಕಾರಿಗಳು ಮಾತನಾಡ್ತಾ ಇಲ್ಲ, ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ, ಬೇಕಾದ ಮೂಲ ಸೌಕರ್ಯಗಳನ್ನ ಕೊಡ್ತಾ ಇಲ್ಲ. ಸೊ ಹಾಗಾಗಿ ನಮ್ಮ ಹೆಮ್ಮೆಯ ಅಧಿಕಾರಿಗಳಿಗೆ ಏನು ಗೊತ್ತಿತ್ತು? ಇದು ನೀವೇನಂತೇಳಿ ಟೂರಿಸ್ಟ್ ಪ್ಲೇಸು ಮಲ್ನಾಡು ಅಂತ ಹೇಳಿದ್ರಲ್ವಾ, ಇಲ್ಲಿ ಟ್ರೆಕ್ಕಿಂಗ್ ಮಾಡಕ್ಕೆ ಈಸಿ ಆಗಲಿ ಅನ್ನೋ ಉದ್ದೇಶಕ್ಕೆ ಇನ್ನೂ ಗುಂಡಿಗಳೆಲ್ಲ ಹಾಗೆ ಬಿಟ್ಟಿದ್ದಾರೆ. ಇಲ್ಲಿ ಟ್ರೆಕ್ಕಿಂಗ್ ಮಾಡ್ತಾರೆ ಮೇಡಮ್ ಡೈಲಿ. ಟೂರಿಸ್ಟ್ಗಳು ಇದನ್ನು ನೋಡಿ ಇನ್ನೂ ಜಾಸ್ತಿ ಬರ್ತಿದ್ದಾರೆ. ಒಂದು ವೆಹಿಕಲ್ಸ್ನವರು ಕೂಡ ಒಂದು ಖುಷಿನಲ್ಲಿ ಹೇಳ್ತಾ ಇದ್ದಾರೆ, ಎಲ್ಲ ಕಡೆ ಹೊಂಡ ಬಿದ್ದಿದೆ, ಎಲ್ಲ ಕಡೆ ಹೊಂಡ ಬಿದ್ದಿದೆ ಅಂತ. ಅದನ್ನ ಯಾರು ಅಂತ ಹೇಳ್ತಾರೆ? ಯಾಕಂದ್ರೆ ಅಧಿಕಾರಿಗಳಿಗೆ ಏನು ಅನ್ನಿಸ್ತಾ ಇಲ್ವಾ? ಅವರು ರೆಸ್ಪಾನ್ಸ್ ಮಾಡ್ತಾ ಇರೋದು, ಜನಸಾಮಾನ್ಯರು ರೆಸ್ಪಾನ್ಸ್ ಮಾಡ್ತಾ ಇರೋ ರೀತಿ ನೋಡಿದ್ರೆ ಏನು ಅನ್ನಿಸ್ತಾ ಇಲ್ವಾ ಅಂತ. ಅಲ್ಲ, ಅವರು ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿದ್ದಾರೆ ಮೇಡಮ್. ಇದು ನಾನು ಮೊದಲೇ ಹೇಳಿದ್ನಲ್ಲ, ಇದು ಬ್ರಿಟಿಷ್ ಗೌರ್ಮೆಂಟ್ ರಸ್ತೆ. ಅದಾದ್ಮೇಲೆ ಯಾವ ರಸ್ತೆನೂ ದುರಸ್ತಿ ಆಗಿಲ್ಲ. ದುರಸ್ತಿ ಮಾಡಕ್ಕೆ ಹೋದ್ರೆ ಪುರಾತತ್ವ ಇಲಾಖೆ ಅಡಿಗಡೆ ಅವರಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಒಂದೇ ಉದ್ದೇಶಕ್ಕೆ ಬಿಟ್ಟಿದ್ದಾರೆ. ಇಲ್ಲ ಅಂದ್ರೆ ಇದೆಲ್ಲ ಇಷ್ಟೊತ್ತಿಗೆಲ್ಲ ಫಾರಿನ್ ಕಂಟ್ರಿ ರಸ್ತೆಗಳನ್ನ ಏರ್ಪಾಡು ಮಾಡ್ತಿದ್ರು. ಹಾಗಾಗಿ ಮಾಡಲಿಲ್ಲ ಅವರು. ಏನು ಹೇಳೋಣ ಮೇಡಮ್, ನಮ್ಗದು ಏನು ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಈ ಊರಲ್ಲಿ ಇದೀವಿ ಅಂತ ನಮಗೆ ನಾಚಿಕೆ ಆಗ್ತಿದೆ. ಕ್ಷೇತ್ರದ ಅಧಿಕಾರಿಗಳೇ ನಿದ್ರೆ ಮಾಡ್ತಿದ್ದಾರೋ ಏನೋ ಒಂದು ಅರ್ಥನೇ ಆಗ್ತಿಲ್ಲ. ರಸ್ತೆ ದುರಸ್ತಿ ಮಾಡೋಕ್ಕಾಗಲ್ಲ ಅಂತೇಳಿ ಮೊನ್ನೆ ಮಳೆ ಬರ್ತಾ ಇದೆ, ಅವ್ನು M-ಸ್ಯಾಂಡ್ ಜಲ್ಲಿ ಹಾಕ್ಕೊಂಡು ಬರ್ತಾ ಇದ್ದಾನೆ, ಈಚೆ ಕಡೆಯಿಂದ ತೊಳ್ಕೊಂಡು ಹೋಗ್ತಾನೆ. ಅದ್ಯಾರೋ 4 ಜನ ಕಾಲು ಮುರ್ಕೊಂಡು ಹೋದ್ರು. ಅವನೋಗ ಹಾಸ್ಪಿಟ್ಲಿಗೆ ಹಾಕ್ಬೇಕಾದ, ಅವನ ಹಾಸ್ಪಿಟ್ಲ್ ಅವನಿಗೆ ಬಿಲ್ಲು, ಅವನಿಗೆ ದುಡ್ಡು. ಓಕೆನಾ? ಅದೇನು ಉದ್ದೇಶ ಅನ್ನೋ ನನಗಂತೂ ಗೊತ್ತಿಲ್ಲ. ಇದು ರೆಡಿ ಆಗಲ್ಲ. ಕಾಮಗಾರಿ ಸರಿಯಾಗಿ ನಡೆಯದಿದ್ರೆ ರಸ್ತೆ ಇಷ್ಟು ಬೇಗ ಹಾಳಾಗಲು ಕಾರಣ ಏನು? ಜನರ ಹಣ ಖರ್ಚು ಮಾಡುವಾಗ ಮಾತ್ರ ಕಡತದಲ್ಲಿ ಅಭಿವೃದ್ಧಿಯ ಹೆಸರು, ಆದರೆ ಜನರು ರಸ್ತೆಯಲ್ಲಿ ಓಡಾಡುವಾಗ ಮಾತ್ರ ಹೊಂಡ ಗುಂಡಿಗಳ ನರಕ. ಈ ರಸ್ತೆಯಲ್ಲಿ ಪ್ರತಿನಿತ್ಯ ಸಂಚರಿಸುವ ವಾಹನ ಸವಾರರ ಕಷ್ಟ ಅಧಿಕಾರಿಗಳ ಕಣ್ಣಿಗೆ ಬೀಳೋದೇ ಇಲ್ವಾ? ಒಮ್ಮೆ ರಸ್ತೆ ಹಾಳಾಗಬಹುದು, ಎರಡನೇ ಬಾರಿ ದುರಸ್ತಿ ಮಾಡಬಹುದು, ಆದರೆ ಪ್ರತಿ ವರ್ಷ ಅದೇ ರಸ್ತೆಗಾಗಿ ಮತ್ತೆ ಮತ್ತೆ ಸಾರ್ವಜನಿಕರ ಹಣ ಸುರಿಯೋದನ್ನ ಅಭಿವೃದ್ಧಿ ಎನ್ನೋದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ನೋಡಿ, ಪಾರ್ಕಿಂಗ್ ವ್ಯವಸ್ಥೆ ಸರಿ ಇಲ್ಲ. ಕೊಪ್ಪದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಸರಿಯಿಲ್ಲ. ಇಡೀ ಊರು ತುಂಬ ಪಟ್ಟಣ ಪಂಚಾಯತ್ ಇಡೀ ಊರು ತುಂಬ ಅಂಗಡಿ ಹಾಕಿಕೊಟ್ಟಿದ್ದಾರೆ. ಆ ಕಡೆ ಸೈಡ್ ಅಂಗಡಿ, ಈ ಕಡೆ ಸೈಡು ಅಂಗಡಿ. ನಾವು ಮಾತಾಡಕ್ಕೆ ಹೋದರೆ ನಾವು ನಿಶ್ಚರಾಗ್ತೀವಿ. ಒಂದು ರೋಡ್ ಸರಿ ಇಲ್ಲ, ಬಸ್ ಸ್ಟ್ಯಾಂಡ್ ಸರಿ ಇಲ್ಲ, ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಸರಿ ಇಲ್ಲ. ಹಿರಿಕೆರೆ ಹತ್ರ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಇದೆ. ಅಲ್ಲಿ ನೋಡಿದ್ರೆ ಬರ್ತಾರೆ, ಗಲೀಜು ಮಾಡ್ತಾರೆ, ಅಲ್ಲೇ ತೊಳ್ಕೊಂಡು ಹೋಗ್ತಾರೆ. ಅದನ್ನು ಸಮೇತ ನಾವು ಹೇಳಿದ್ವಿ, ಅದನ್ನು ಏನು ಕೇಳಲಿಲ್ಲ. ಇಡೀ ಮೇಲಿನ ಪೇಟೆಯಿಂದ ನೋಡ್ಕೊಂಡು ಬಂದ್ರೆ, ನೀವು ಮೇಲಿನ ಪೇಟೆಯಿಂದ ಬಂದ್ರೆ ಅಲ್ಲಿ ಹೆಂಗಿದೆ ಹೊಂಡ ಗುಂಡಿಗಳು, ಯಾವ ಥರ ಇದೆ ರೋಡ್ಗಳು? ಹಾಂ,
ಇವತ್ತು ನಾವೇನೋ ಗೊತ್ತು, ನಾವು ದಿನ ಓಡಾಡ್ತೀವಿ, ಅವರಿಗೆ ಗೊತ್ತಿರ್ತೇವೆ. ಒಂದು ದಿವಸ ಯಾರು ಬೈಕ್ನವ್ರು ಹೊರಗಡೆಯಿಂದ ಬಂದವರು ರಾತ್ರಿ ಕತ್ತಲೆ ಕಂಡು ಬಿದ್ದೆ ಸಾಯ್ಬೇಕಲ್ಲ, ಎಷ್ಟು ಜನ ಕೈಕಾಲು ಮುರ್ಕೊಂಡಿದ್ದಾರೆ. ಏನೇನು ಪರಿಸ್ಥಿತಿ ಆಗಿದೆ ಕೊಪ್ಪದಲ್ಲಿ ಹೇಳೋದಿಲ್ಲ ಕೇಳೋದಿಲ್ಲ, ಏನಿಲ್ಲ. ಇವ್ರದೇ ಅಧಿಕಾರ, ಇವ್ರದೇ ರಾಜ್ಯ, ಇವ್ರದೇ ರಾಜಭಾರ ಆಗ್ಬಿಟ್ಟಿದೆ. ಶೃಂಗೇರಿ ಕ್ಷೇತ್ರದ ಕೊಪ್ಪ ತಾಲೂಕಿನ ಸಾರ್ವಜನಿಕನಾಗಿ ಮಾತಾಡ್ತಾ ಇದ್ದೀನಿ. ಸೊ ಇದು ಕೊಪ್ಪದಿಂದ ಶೃಂಗೇರಿಗೆ ಮತ್ತು ತೀರ್ಥಹಳ್ಳಿಗೆ ಹೋಗುವ ಮುಖ್ಯ ರಸ್ತೆ. ಸೊ ಇದು ನೋಡಿದರೆ ತುಂಬ ಬೇಜಾರಾಗ್ತಾ ಉಂಟು. ಇದಕ್ಕೆ ರೆಸ್ಪಾನ್ಸಿಬಲ್ ಆಗಿರುವಂಥ ಜವಾಬ್ದಾರಿತವಾದ ಅಧಿಕಾರಿ ವರ್ಗದವ್ರು ಇರ್ಬೋದು, ಜನಪ್ರತಿನಿಧಿಗಳು ಇರ್ಬೋದು, ಇದ್ರ ಬಗ್ಗೆ ಸ್ವಲ್ಪ ಕಿಂಚಿತ್ ಅವರಿಗೆ ಯೋಚನೆ ಇಲ್ಲ. ನಾವು ಡಿ ಸಿಗೆ ಮನವಿ ಮಾಡ್ತಾ ಇದ್ದೀವಿ ಮೇಡಮ್, ದಯವಿಟ್ಟು ಡಿ ಸಿ ಅವರು ನಮ್ಮ ಕೊಪ್ಪ ತಾಲೂಕಿಗೆ ಬಂದು ಪ್ರತಿಯೊಂದು ರಸ್ತೆಗಳು, ಮುಖ್ಯ ರಸ್ತೆಗಳು, ಮೊದಲಾಗಿ ಮುಖ್ಯ ರಸ್ತೆಗಳ ಬಗ್ಗೆ ಅವರು ಏನು ಅವರ ಒಂದು ಹ್ಯಾಂಡ್ ಓವರಲ್ಲಿ ಮಾಡ್ಬೋದು, ಅದನ್ನು ಅವರು ತನಿಖೆ ಮಾಡಿ ಏನು ಆಗ್ತಿದೆ ಅಂತ ಅದನ್ನು ಅವರು ಬಂದು, ನಾನು ಅವ್ರಿಗೆ ಮನವಿ ಮಾಡ್ತಾ ಇದ್ದೀನಿ, ಡಿ ಸಿ ಅವ್ರಿಗೆ ಮನವಿ ಮಾಡ್ತಾ ಇದ್ದೀನಿ ಮೇಡಮ್. ದಯವಿಟ್ಟು ನಮ್ಮ ಕೊಪ್ಪ ಜನತೆ ಈ ರೀತಿ ಕಷ್ಟದಲ್ಲಿದ್ದಾರೆ. ಏನೋ ನಾಳೆ ದಿನ ಹೆಚ್ಚು ಕಡಿಮೆ ಆದರೆ ಡಿ ಸಿ ಅವರು ಸಹ ಬರ್ತಾರೆ. ಅವಾಗ ದೊಡ್ಡ ದೊಡ್ಡ ಪ್ರತಿಭಟನೆ ಮತ್ತೊಂದು ಆಗಿಂತ ಮುಂಚಿತವಾಗಿ ಇಲ್ಲಿ ಎಚ್ಚೆತ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಕೊಪ್ಪದ ಇತಿಹಾಸದಲ್ಲಿ ಚಂದ್ರೇಗೌಡರ ಕಾಲದಿಂದನೂ ಕೊಪ್ಪ ಹಂಗನ್ನೋದು ಹಂಗೆ ಇದೆ. ಯಾಕಂದರೆ ಇಲ್ಲಿ ರಸ್ತೆ ಗುಂಡಿಗಳು ಹೊಸ್ತೇನಲ್ಲ. ಈ ವರ್ಷ ಮಾಡಿದ್ದು 6 ತಿಂಗಳೊಳಗೆ ಮತ್ತೆ ಹೋಗುತ್ತೆ, ಮತ್ತೆ 6 ತಿಂಗಳಾದಾಗ ಅದೇ ಮಾಡ್ತಾರೆ. ಇಲ್ಲಿರುವ ಜನಪ್ರತಿನಿಧಿಗಳು ಅದೇ ಥರದವರು. ಯಾಕಂದರೆ ಯಾವ ಜನಪ್ರತಿನಿಧಿಗಳಿದ್ರೆ ಸರಿ ಮಾಡ್ತೀವಿ ಅನ್ನೋದು ಬಿಟ್ಟರೆ, ಇಲ್ಲಿ ನೋಡಿ ಕೊಪ್ಪದ ಒಂದು ಬಸ್ ಸ್ಟ್ಯಾಂಡು ಅದು ಶುರು ಮಾಡ್ಯಾರು, ಇನ್ನು ಮುಗಿಯೋ ಥರ ಕಾಣ್ತಿಲ್ಲ. ಯಾರೋ ಪಾಪ ಹೊರಗಿನವ್ರು ಬಂದಿರ್ತಾರೆ, ಟೂರಿಸ್ಟ್ ವೆಹಿಕಲ್ಸ್ಗಳು ಬಂದಿರ್ತಾರೆ, ಪಾರ್ಕಿಂಗ್ ವ್ಯವಸ್ಥೆ ನಿಂತಿರ್ತಾರೆ, ಅವ್ರಿಗೆ ಎಲ್ಲಿ ಅಂತಲೇ ಗೊತ್ತಿಲ್ಲ. ಯಾಕಂದರೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆನೇ ಸರಿ ಇಲ್ಲ. ಬಸ್ ಸ್ಟ್ಯಾಂಡ್ ಒಳಗೂ ಆಟೋಗಳು, ಪೇಟೆಗಳಲ್ಲೂ ಸುತ್ತಮುತ್ತ ಎಲ್ಲ ಕಡೆನೂ ವೆಹಿಕಲ್ಸ್ ಇಲ್ಲ. ಊರಿಡೀ ಅಂಗಡಿಗಳು ಹಾಕೋಬರ್ತಾರೆ. ಇಲ್ಲಿ ಯಾವುದಕ್ಕೂ ಒಂದು ಸರಿಯಾದ ಒಂದು ಅವಶ್ಯಕತೆನೇ ಇಲ್ಲ. ಯಾಕಂದರೆ ಜೈಪುರ ನೋಡಿ, ನಮ್ಮದೇ ತಾಲೂಕಿನ ಪಕ್ಕದಲ್ಲಿರೋ ಜೈಪುರ ನೋಡಿ ಭಾರಿ ಚೆನ್ನಾಗಿದೆ. ಅದೇ ನಮ್ಮದೇ ಕ್ಷೇತ್ರದ ಒಳಗಿರೋ ಎನ್ನಾರ್ಪ ತಾಲೂಕು ನೋಡಿ, ಎನ್ನಾರ್ಪ ಬಾಳೆಹಣ್ಣು ತುಂಬ ಚೆನ್ನಾಗಿದೆ. ಕೊಪ್ಪ ಕೇಳಿದರೆ ರಾಜಕಾರಣಿಗಳೇ ಅಸಡ್ಡೆ ಆಗಿದೆ. ಇಲ್ಲಿ ಆಡಳಿತ ಮಾಡಿದ ಪ್ರತಿಯೊಬ್ಬ MLAಗಳಿಗೂ ತಂದು ಅಸಡ್ಡೆ, ಕೊಪ್ಪ ಅನ್ನೋ ಥರ ಅಸಡ್ಡೆ. ಜನರ ಹಣಕ್ಕೆ ಲೆಕ್ಕ ಇರಬೇಕು, ಕಾಮಗಾರಿಗೆ ಗುಣಮಟ್ಟ ಇರಬೇಕು, ಅಧಿಕಾರಿಗಳಿಗೆ ಜವಾಬ್ದಾರಿ ಇರಬೇಕು. ಇಲ್ಲವಾದರೆ ಕೇವಲ ರಸ್ತೆ ಗುಂಡಿಯಾಗಿಲ್ಲ, ವ್ಯವಸ್ಥೆಯ ಜವಾಬ್ದಾರಿತನವು ಗುಂಡಿಗೆ ಬಿದ್ದಿದೆ. ಕೊಪ್ಪ ತೀರ್ಥಹಳ್ಳಿ ಶೃಂಗೇರಿ ರಸ್ತೆಯ ದುಸ್ಥಿತಿಗೆ ಶಾಶ್ವತ ಪರಿಹಾರ ನೀಡುವವರೆಗೆ ಮೀಡಿಯಾ 9 ಕನ್ನಡ ಈ ವಿಚಾರವನ್ನ ಜನರ ಮುಂದೆ ನಿರಂತರವಾಗಿ ಎತ್ತಿ ಹಿಡಿಯಲಿದೆ. ಇದು ಆರೋಪವಲ್ಲ, ಜನರ ಹಣದ ಲೆಕ್ಕ ಕೇಳುವ ಧ್ವನಿ. ಮೀಡಿಯಾ 9 ಕನ್ನಡ, ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.